ಜಮಖಂಡಿಯಲ್ಲಿ ದೇವಸ್ಥಾನಕ್ಕೆ ಬಣ್ಣ ಬಳಿಯುತ್ತಿದ್ದಾಗ ದರ್ಶನ್ ಎಂಬ ಬಾಲಕ ಹೆಸ್ಕಾಂ ಇಲಾಖೆಯ ತಂತಿ ತೆಗೆದ ಪರಿಣಾಮ ಸಾವನ್ನಪ್ಪಿದ್ದ. ಈ ಸಂದರ್ಭದಲ್ಲಿ ಬಾಲಕನ ಕುಟುಂಬ ಸಾಕಷ್ಟು ಕಡುಬಡವಾಗಿತ್ತು. ಈ ಸಂದರ್ಭದಲ್ಲಿ ಆ ಒಂದು ಕುಟುಂಬಕ್ಕೆ ಸಹಾಯ ಮಾಡಬೇಕು ಎಂಬ ಉದ್ದೇಶದಿಂದ ಕರ್ನಾಟಕ ಚಿಕ್ಕಲಗರ ಸಮಾಜದ ಮಹಾಸಭಾದ ವತಿಯಿಂದ ಹೆಸ್ಕಾಂ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ಅಧ್ಯಕ್ಷ ಅಜ್ಜಂಪೀರ್ ಖಾದ್ರಿ ಹಾಗೂ ಹೆಸ್ಕಾಮಿನ MD ವೈಶಾಲಿ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು. ಈ ಸಂದರ್ಭದಲ್ಲಿ ಚಿಕ್ಕಲಗಾರ ಸಮಾಜದ ಮಹಾಸಭಾದ ಪ್ರಮುಖರು, ಗುರುಪೀಠದ ಸಂಸ್ಥಾಪಕರು ಹಾಗೂ ಗುರುಗಳಾದಂಥ ಪೂರ್ವ ನಿಯೋಜಿತ ಗುರುಗಳಾದಂಥ ರಾಘವೇಂದ್ರ ಗುರೂಜಿಯವರ ನೇತೃತ್ವದಲ್ಲಿ ಮನವಿಯನ್ನು ಮಾಡಲಾಗಿತ್ತು. ಈ ಸಂಬಂಧಪಟ್ಟಂತೆ ಹೆಸ್ಕಾಮಿನ MD ವೈಶಾಲಿ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಮೃತ ಬಾಲಕನ ಕುಟುಂಬಕ್ಕೆ ಸಹಾಯ ಮಾಡಲು ಸಹ ಎಲ್ಲ ಆಡಳಿತಾತ್ಮಕ ಪ್ರಕ್ರಿಯೆ ನಡೆಸಿದರು. ಜೊತೆಗೆ ಹೆಸ್ಕಾಮಿನ ಅಧ್ಯಕ್ಷ ಅಜ್ಜಂಪೀರ್ ಖಾದ್ರಿ ಸಹ ಕೂಡಲೇ ಆ ಮೃತ ಕುಟುಂಬಕ್ಕೆ ಸಹಾಯ ಮಾಡುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದವನ್ನು ಗುರುಪೀಠದ ಸಂಸ್ಥಾಪಕರು, ಚಿಕ್ಕಲಗಾರ ಸಮಾಜದ ಗುರುಗಳಂತ ರಾಘವೇಂದ್ರ ಗುರೂಜಿ, ಕರ್ನಾಟಕ ಚಿಕ್ಕಲಗಾರ ಸಮಾಜದ ರಾಜ್ಯಾಧ್ಯಕ್ಷರಾದ ಹರೀಶ್ ಜಂಗ್ಲಿ, ರಾಜ್ಯ ಉಪಾಧ್ಯಕ್ಷ ಸಂಜು ಬುಗುಡಿ, ಅಶೋಕ್ ಕಟ್ಟಿಮನಿ, ನಾಗರಾಜ್ ಗೊಬ್ಬೂರ್, ಕುಮಾರ್ ಹರಪನಹಳ್ಳಿ, ವಿಶ್ವನಾಥ್ ಬೋಧನ್ನವರ್ ಹಾಗೂ ಜಮಖಂಡಿಯ ಅನೇಕ ಸ್ಥಳೀಯರು ಸಹ ಈ ಸಂದರ್ಭದಲ್ಲಿದ್ದು ಮೃತ ಕುಟುಂಬಕ್ಕೆ ಸಾಕಷ್ಟು ಸಹಾಯ ಆಗಬೇಕಾಗಿದೆ. ಯಾಕಂದರೆ ಸಾಕಷ್ಟು ಕಡುಬಡತನದಲ್ಲಿದ್ದು ಈತನಿಗೆ ಸಹಾಯ ಆಗಲೆಂಬ ನಿಟ್ಟಿನಲ್ಲಿ ಮನವಿ ಮಾಡಿದರು. ಇದು ಸಕಾರಾತ್ಮಕವಾಗಿ ಆ ಮೃತ ಕುಟುಂಬಕ್ಕೆ ಒಂದು ರೀತಿಯ ಆಧಾರ ಆಗಿದೆ ಅಂತ ಹೇಳ್ಬೋದು. ನಾವು ಸೇರುವಂಥ ಎಲ್ಲ ಶಿಕ್ಕಲಗಾರ ಸಮಾಜದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮೊದಲು ಮಾಡಿಕೊಂಡು ಶಿಕ್ಕಲಗಾರ ಸಮಾಜದ ಒಂದು ಜಮಖಂಡಿ ತಾಲೂಕಿನೊಳಗಿದ್ದಂಥ ಶಿಕ್ಕಲಗಾರ ಸಮಾಜದ ದರ್ಶನ್ ಶಿಕ್ಕಲಗಾರ ಅವರ ತಾಯಿ ಆಗಿರ್ಬೋದು, ಅವ್ರ ಬಡ ಕುಟುಂಬದವರು ಎಲ್ಲರೂ ಸೇರಿದ್ದೇವೆ. ದರ್ಶನ್ ಶಿಕ್ಕಲಗಾರ ಅವರು ಆ ಒಂದು ಕರೆಂಟನ್ನು ತಂತಿಯನ್ನು ಹಿಡಿದು ದೇಹ ಮೃತರಾಗಿರ್ತಾರೆ. ಅವ್ರಿಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಿರಂಗಿಲ್ಲ. ಎಲ್ಲಿ ಹೋಗ್ಬೇಕು ಅನ್ನುವಂಥ ಅವ್ರಿಗೂ ಒಂದು ಮಾರ್ಗವೂ ಸೂಚಿರಂಗಿಲ್ಲ. ಅವ್ರಿಗೆ ಸಹಾಯಪೂರ್ವಕವಾಗಿ ಶಿಕ್ಕಲಗಾರ ಸಮಾಜದೊಳಗಡೆ ಅಂಥ ಕಲ್ತಂಥವರು ಅಂತ ಸೇವೆ ಮಾಡುವಂಥವ್ರು, ಅದರ ಸಮಾಜ ಅಂತ ಹೋರಾಟ ಮಾಡೋರು ಯಾರೂ ಇಲ್ಲ. ಆ ಕಾರಣಕ್ಕೆ ಒಂದು ದಿವಸ ಕಾಡ್ತಾ ಇತ್ತು. ಏನಂತೇಳಿ ಈ ಒಂದು ವಿಷಯಕ್ಕೆ ಏನಾದರೂ ಒಂದು ಸ್ಪಂದಿಸಬೇಕು. ನಾವು ಸ್ಪಂದಿಸಿ ಸರ್ಕಾರದಿಂದ ಬರುವಂಥ ಒಂದು ಯಾವುದೋ ರೀತಿಯ ಅನುದಾನದೊಳಗಡೆ ಏನೋ ಒಂದು ಸೇವೆ ಮಾಡಿ ಅವ್ರಿಗೆ ಒಂದು ಸಹಾಯಪೂರ್ವಕವಾಗಿ ಒಂದು ಕುಟುಂಬಕ್ಕೆ ಮಾಡ್ಸೋಕೆ ಹಚ್ಚಬೇಕು ಅನ್ನುವಂಥ ಒಂದು ಉದ್ದೇಶಪೂರ್ವಕವಾಗಿ ನೂತನ ಅಧ್ಯಕ್ಷರಾಗಿರುವಂಥ ಹರೀಶ್ ಜಂಗ್ಲಿ ಅವರು, ಉಪಾಧ್ಯಕ್ಷರು ಸೇರಿ ಎಲ್ಲರೂ, ಅಶೋಕ್ ಕಟ್ಟಿಮನಿಯವರು ಸೇರಿ ಅವರು ಎಲ್ಲರೂ ಸೇರಿ ಇವತ್ತಿನ ದಿವಸ ಒಂದು KBಯ ಒಂದು ಚೇರ್ಮನ್ ಮಾಡಿಕೊಂಡು ಇಲ್ಲಿ ಉಪಸ್ಥಿತ ಒಂದು ಮೇನ್ ಅಧಿಕಾರಿಗಳಿಗೆಲ್ಲರಿಗೂ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಆ ಮನವಿಯನ್ನು ನಾವು ಸ್ವೀಕಾರ ಮಾಡಿ ನಾವು ಮಾಡ್ತೀವಿ ಅಂತೇಳಿ ಒಂದು ನಮಗೆ ಸಂಧಾನ ಹೇಳಿದ್ದಾರೆ. ಮುಂದಿನ ದಿನಮಾನದೊಳಗಡೆ ನಾವೆಲ್ಲರೂ ಸೇರಿ ಅವರೆಲ್ಲರೂ ಅನ್ನೋದೇ ನಾವು ಎಲ್ಲರೂ ಸೇರಿ ಆ ಕುಟುಂಬಕ್ಕೆ ಒಂದು ಸಹಾಯ ಮಾಡುವ, ಈ ಒಂದು ಸರ್ಕಾರದಿಂದ ಏನು ಬರ್ತಿತ್ತು ಅದು ಸಹಾಯ ಮಾಡುವ, ನಮ್ಮ ಕಡೆ ಏನಕ್ಕಿತ್ತು ಅದು ಸಹಾಯ ಮಾಡುವ. ಅದರ ಜೊತೆನ ಈ ಒಂದು ಕುಟುಂಬಕ್ಕಾಗಿದೆ. ಮುಂದೆ ಯಾವುದೇ ನಮ್ಮ ಕುಟುಂಬದೊಳಗಡೆ ಏನಾದರೂ ಒಂದು ಹಲವಾರುಗಳ ಸೇವೆ, ಯಾವುದೋ ಒಂದು ಅನಾಹುತ ಯಾವುದೋ ಏನಾದರೂ ಕೂಡ ನಾವು ಬದ್ಧರಾಗಿರೋಣ. ಇದು ಒಂದು ಕುಟುಂಬಕ್ಕಷ್ಟೇ ಅಲ್ಲ, ಎಲ್ಲ ಕುಟುಂಬಕ್ಕೂ ಎಲ್ಲ ಗ್ರಾಮಕ್ಕೂ ಇವತ್ತಿನ ದಿವಸ ಬಾಗಲಕೋಟೆ ಆಗಿರ್ಬೋದು, ಗದಗ, ಮಕ್ಕಳಿಗೆ ಜಮಖಂಡಿ ಎಲ್ಲ ಯಾವೊಂದು ನಮ್ಮ ಶಿಕ್ಕಲಗಾರ ಸಮಾಜ ಇದ್ದಾರೆ ರಾಜ್ಯದೊಳಗಡೆ ಎಲ್ಲರಿಗೂ ನಾವು ಇಂಥ ಒಂದು ಸೇವೆ ಮಾಡೋಣ. ಆ ಸೇವೆ ಮಾಡುವಂಥ ಶಕ್ತಿ ಗುರುನಾಥ ಕರುಣಿಸಲಿ. ಆ ಒಂದು ದರ್ಶನ್ ಶಿಕ್ಕಲಗಾರ ಅವರಿಗೆ ಒಂದು ಸದ್ಗುರುನಾಥ ಒಂದು ಸದ್ಗತಿ ಅನ್ನುವಂಥ ಮಾರ್ಗ ಕಾಣಿಸ್ಲಿ. ಆ ಕುಟುಂಬಕ್ಕೆ ಒಂದು ದುಃಖ ಭರಿಸುವಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ. ನಾವು ಹಿಂಗೆ ಇದ್ದ ಶಿಕ್ಕಲಗಾರ ಸಮಾಜಕ್ಕೆ ಹಿಂದೆಂದು ನಾವು ಜಯವನ್ನು ಬಳಸುವುದು ಮನುಷ್ಯ. ಕಳೆದ ಒಂದು 8-9 ತಿಂಗಳ ಹಿಂದೆ ನಮ್ಮ ಶಿಕ್ಕಲಗಾರ ಸಮುದಾಯ ಇರುವಂಥ ಜಮಖಂಡಿಯಲ್ಲಿ ದರ್ಶನ್ ಎಂಬ ಒಂದು ಯುವಕ ಒಂದು ಜಾತ್ರೆಯ ನಿಮಿತ್ತ ಒಂದು ದೇವಸ್ಥಾನದ ಮೇಲೆ ಹತ್ತಿ ಏನು ಅದರ ಮೇಲೆ ಒಂದು ಕೆವಿ ಲೈನನ್ನು ಹೆಸ್ಕಾಂ ಇಲಾಖೆಯ ಒಂದು ಕೆವಿ ಲೈನ್ ಹಾದುತ್ತದೆ. ಆ್ಯಕ್ಚುಲಿ ಆ ಕೆವಿ ಲೈನ್ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಮೇಲೆ ಹೋಗಬಾರ್ದಾಗಿತ್ತು. ಅದು ಒಂದು ಹೆಸ್ಕಾಂನವರ ಒಂದು ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಈ ಒಂದು ದುರ್ಘಟನೆಯಾಗಿ 8-9 ತಿಂಗಳು ಕಳೆದ ನಂತರ ಈಗ ಅವರ ತಂದೆ ತಾಯಿ ಚಂದ್ರಶೇಖರ್ ಹಾಗೂ ಗೀತಾಬಾಯಿ ಅನ್ನೋವರು ನಮ್ಮ ಒಂದು ಕರ್ನಾಟಕ ಶಿಕ್ಕಲಗಾರ ಮಹಾಸಭಾಕ್ಕೆ ಒಂದು ತಮ್ಮ ಅಳಲನ್ನು ತೋಡಿಕೊಂಡಾಗ ನಾವು ತ್ವರಿತವಾಗಿ ಅವರನ್ನು ನಾವು ಕೂಡ ನಮ್ಮ ಸಭೆಯನ್ನು ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಸರ್ವ ಸದಸ್ಯರೆಲ್ಲ ಕೂಡಿ ಇಲ್ಲೇ ಒಂದು JK ಸ್ಕೂಲ್ ಹತ್ತಿರ ಇರುವಂಥ ಒಂದು MD ಅವರ ಆಫೀಸ್ ಆಗಿರ್ಬೋದು, ನಿಗಮದ ಅಧ್ಯಕ್ಷರಾದಂಥ ಅಜ್ಜಂಪೀರ್ ಖಾದ್ರಿ ಸರ್ ಅವರನ್ನು ನೇರವಾಗಿ ಭೇಟಿ ಮಾಡಿ
ವಿಷಯವನ್ನು ತಿಳಿಸಿದಾಗ ಅವರು ಕೂಡ ಒಂದು ಸಕಾರಾತ್ಮಕವಾಗಿ ನಮ್ಮನ್ನು ಒಂದು ಹೇಳಿ ಆದಷ್ಟು ಬೇಗ ಈ ಒಂದು ಪರಿಹಾರ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಆ ಪರವಾಗಿ ನಾನು ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಆದಷ್ಟು ಬೇಗ ಒಂದು ವಿದ್ಯುತ್ ಇಲಾಖೆ ಈ ಒಂದು ಬಡ ಕುಟುಂಬಕ್ಕೆ ಹಾಗೂ ಆ ಮೃತನ ಯುವಕನಿಗೆ ಒಂದು ಪರಿಹಾರ್ಥವಾಗಿ ಒಂದು ಪರಿಹಾರವನ್ನು ಕಲ್ಪಿಸಿದರೆ ಒಂದು ದೊಡ್ಡ ಒಂದು ಉಪಕಾರ ಮಾಡಿದಂತಾಗುತ್ತದೆ. ಹಾಗೂ ಈ ಮೂಲಕ ತಮ್ಮಲ್ಲಿ ಹೇಳಲು ಬಯಸ್ತೇನೆ. ಧನ್ಯವಾದ.